5 ಕಿಲೋವಾಟ್ ಆಫ್ ಗ್ರಿಡ್ ಸೋಲಾರ್ ಸಿಸ್ಟಮ್ ನಮ್ಮ ಕಸ್ಟಮರ್ ಹತ್ರ ಇದೆ. ಆ 5 ಕಿಲೋವಾಟ್ ಆಫ್ ಗ್ರಿಡ್ ಸಿಸ್ಟಮ್ ಇಂದ ಅವರು ಟಿವಿ, ಲೈಟು, ಫ್ಯಾನ್, ಪ್ರಿಂಟರ್, ಕಂಪ್ಯೂಟರ್ಸ್ ಮತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ 2 ಕ್ಯಾಸೆಟ್ ಎಸಿ, 1 is 2 ಕಿಲೋವಾಟ್, 2 becomes 4 ಕಿಲೋವಾಟ್. ಇಷ್ಟು ಪವರ್ ಬೇಕು ಬರೀ ಕ್ಯಾಸೆಟ್ ಎಸಿಗೋಸ್ಕರ. ಮತ್ತೆ 3 1 ಟನ್ ಎಸಿ ಇದೆ, which is 1 kilowatt into 3 is equal to 3 kilowatt. ಸೊ ಟೋಟಲ್ ಆಗಿ ಇವಾಗ ಅವ್ರಿಗೆ ಒಂದು 7 kilowatt ಎಕ್ಸ್ಟ್ರಾ ಆಫ್ ಗ್ರಿಡ್ ಸಿಸ್ಟಮ್ ಬೇಕಾಗಿದೆ. ಸೊ ಅದಕ್ಕೋಸ್ಕರನೇ ನಾನು ಅವ್ರಿಗೆ 10 kilowatt ಆಫ್ ಗ್ರಿಡ್ ಸಿಸ್ಟಮ್ ಸಜೆಸ್ಟ್ ಮಾಡಿದ್ದೀನಿ. ಬಟ್ ದೇರ್ ಆರ್ 2 ಮೇಜರ್ ಪ್ರಾಬ್ಲಮ್ಸ್. One, they don't have a permanent meter. That is why they are going for solar system. And the second problem is they don't own that premises. That is a major problem again. ಯಾಕಂದ್ರೆ ದಿಸ್ ವುಡ್ ಕಾಸ್ಟ್ ಹಿಮ್ ಅರೌಂಡ್ 7.23 lakhs. ಇದೊಂದು ಬಾಡಿಗೆ ಪ್ರಾಪರ್ಟಿಗೆ ಅಷ್ಟು ಖರ್ಚು ಮಾಡೋದು ಸರಿನಾ? ಮತ್ತೆ ಹಾಗೆ ನಾನು ಅವ್ರ ಹತ್ರ ಕೇಳಿದೆ, ಲೈಕ್ ವಾಟ್ ಆರ್ ಯುವರ್ ಪ್ಲಾನ್ಸ್, ಎಷ್ಟು ವರ್ಷ ನೀವು ಇಲ್ಲಿ ಇರ್ತೀರಾ ಅಂತ. ಅಂಡ್ ಮ್ಯಾಕ್ಸಿಮಮ್ ಅವರು 1 ರಿಂದ 2 ವರ್ಷ ಅಲ್ಲಿ ಇರ್ತಾರಂತೆ. 1 ರಿಂದ 2 ವರ್ಷಕ್ಕೋಸ್ಕರ ಅವ್ರು 7 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋದು ನನಗೆ ಸರಿ ಅನ್ಸ್ಲಿಲ್ಲ. ಮತ್ತೆ ಅವ್ರು ಕೇಳಿದೆ ನಾನು, ಸರ್ ನೆಕ್ಸ್ಟ್ ಏನಾದ್ರು ನೀವು ಸ್ವಂತ ಪ್ರಿಮಿಸಸ್ ಹೋಗ್ತಾ ಇದ್ದೀರಾ ಅಂದ್ರೆ ನೋ ಪ್ರಾಬ್ಲಮ್ ಸರ್, ಇವಾಗ ಇನ್ಸ್ಟಾಲ್ ಮಾಡ್ಬಿಡೋಣ ಅಂಡ್ ಫ್ಯೂಚರ್ ಅಲ್ಲಿ ನೀವು ನಿಮ್ಮ ಜಾಗಕ್ಕೆ ಅದನ್ನ ಹಾಕೋಬಹುದು. ಬಟ್ ದೇ ಡೋಂಟ್ ಹ್ಯಾವ್ ಎನಿ ಪ್ಲಾನ್ ಫಾರ್ ದೇರ್ ಓನ್ ಪ್ರಾಪರ್ಟಿ. ಸೊ ಐ ಸಜೆಸ್ಟೆಡ್ ದೆಮ್ ನಾಟ್ ಟು ಗೋ ವಿತ್ ಸೋಲಾರ್. ಈ ಜಾಗ ಚೇಂಜ್ ಮಾಡ್ಬಿಟ್ಟು ನೀವು ಏನಾದ್ರೂ ಬೇರೆ ಯಾವ್ದಾದ್ರು ಜಾಗ ನೋಡೋದು ಬೆಟರ್ ವಿಚ್ ಹ್ಯಾಸ್ ಅ ಪರ್ಮನೆಂಟ್ ಮೀಟರ್.